ನಮಸ್ಕಾರ ಕೇಳುಗರೆ, ಚಾಲೆಂಜ್ ಟು ಚಾಂಪಿಯನ್ ಪಾಡ್ಕ್ಯಾಸ್ಟ್ಗೆ ಮತ್ತೆ ಸ್ವಾಗತ. ಇಲ್ಲಿ ನಾವು ಸ್ಥಿತಿಸ್ಥಾಪಕತ್ವ, ಧೈರ್ಯ ಮತ್ತು ದೃಢ ನಿಶ್ಚಯದ ಅಸಾಧಾರಣ ಕಥೆಗಳನ್ನು ಪುನರುಚ್ಚರಿಸುತ್ತಿದ್ದೇವೆ. ನಾನು ನಿಮ್ಮ ಹೋಸ್ಟ್ ನಿಶಾಂತ್, ಮತ್ತು ಇಂದು ನಾವು ತನ್ನ ಅನನ್ಯ ಸವಾಲನ್ನು ತನ್ನ ದೊಡ್ಡ ಶಕ್ತಿಯಾಗಿ ಪರಿವರ್ತಿಸಿದ ನಿಜವಾದ ಗಮನಾರ್ಹ ವ್ಯಕ್ತಿಯ ಜೀವನಕ್ಕೆ ಧುಮುಕುತ್ತಿದ್ದೇವೆ. ವಿಶ್ವದ ಅತ್ಯಂತ ಚಿಕ್ಕ ಮಹಿಳೆ ಜ್ಯೋತಿ ಅಮ್ಗೆ ಮತ್ತು ಆಕೆ ತನ್ನ ಕಥೆಯಿಂದ ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನು ಹೇಗೆ ಪ್ರೇರೇಪಿಸಿದ್ದಾರೆ ಎಂಬುದರ ಬಗ್ಗೆ ಮಾತನಾಡೋಣ. ಜ್ಯೋತಿ ಅಮ್ಗೆ ಅವರು 1993 ಡಿಸೆಂಬರ್ 16ರಂದು ಭಾರತದ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜನಿಸಿದರು. ಅವರು ಈ ಜಗತ್ತಿಗೆ ಬಂದ ಕ್ಷಣದಿಂದ ಜ್ಯೋತಿಯ ಜೀವನವು ಅನನ್ಯವಾಗಿರಲು ಉದ್ದೇಶಿಸಲಾಗಿತ್ತು. ಆಕೊಂಡ್ರೋಪ್ಲಾಸಿಯಾ ಎಂಬ ಅಪರೂಪದ ಆನುವಂಶಿಕ ಸ್ಥಿತಿಯಿಂದ ರೋಗನಿರ್ಣಯಗೊಂಡ ಜ್ಯೋತಿ ಅವರ ಬೆಳವಣಿಗೆಯು ಕುಂಠಿತಗೊಂಡಿತು, ಇದರಿಂದಾಗಿ ಅವರು ಸರಾಸರಿಗಿಂತ ಗಮನಾರ್ಹವಾಗಿ ಚಿಕ್ಕವಳಾಗಿದ್ದರು. ಇಂದು ಕೇವಲ 62.8 ಸೆಂಟಿಮೀಟರ್ ಅಥವಾ 2 ಅಡಿ 0.72 ಇಂಚು ಎತ್ತರ, ಅವರು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಭೂಮಿಯ ಮೇಲಿನ ಅತ್ಯಂತ ಚಿಕ್ಕ ಜೀವಿತ ಮಹಿಳೆಯ ಪಟ್ಟವನ್ನು ಹೊಂದಿದ್ದಾರೆ. ಆದರೆ ಜ್ಯೋತಿಯ ಕಥೆಯು ಕೇವಲ ಅವರ ಎತ್ತರದ ಬಗ್ಗೆ ಅಲ್ಲ, ಇದು ಅವರ ಅದಮ್ಯ ಮನೋಭಾವದ ಬಗ್ಗೆ, ಸಾಮಾಜಿಕ ಗ್ರಹಿಕೆಗಳು ಅವಳನ್ನು ವ್ಯಾಖ್ಯಾನಿಸಲು ಅವಕಾಶ ನೀಡಲು ನಿರಾಕರಿಸುವ ಬಗ್ಗೆ ಮತ್ತು ಅವರ ಅನನ್ಯತೆಯನ್ನು ಸ್ವೀಕರಿಸುವ ಸಾಮರ್ಥ್ಯದ ಬಗ್ಗೆ. ಬೆಳೆದು ದೊಡ್ಡವಳಾದ ಜ್ಯೋತಿ ಅನೇಕ ಸವಾಲುಗಳನ್ನು ಎದುರಿಸಿದರು. ನಿಮಗಿಂತ ಹೆಚ್ಚು ಎತ್ತರದ ಜನರಿಗಾಗಿ ನಿರ್ಮಿಸಲಾದ ಜಗತ್ತನ್ನು ಅನ್ವೇಷಿಸುವುದನ್ನು ಕಲ್ಪಿಸಿಕೊಳ್ಳಿ. ಅದು ಶೆಲ್ಫ್ನಲ್ಲಿ ಏನನ್ನಾದರೂ ತಲುಪುವುದು, ಸೂಕ್ತವಾದ ಬಟ್ಟೆಗಳನ್ನು ಹುಡುಕುವುದು ಅಥವಾ ಜನಸಂದಣಿಯಲ್ಲಿ ಗುರುತಿಸಲ್ಪಡುವುದು. ಆದರೆ ಜ್ಯೋತಿ ಅವರ ಕುಟುಂಬವು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತು. ಅವರು ಇತರರಿಗಿಂತ ಕಡಿಮೆ ಸಾಮರ್ಥ್ಯವುಳ್ಳವರಲ್ಲ ಎಂದು ಅವರು ಅವಳಿಗೆ ಕಲಿಸಿದರು. ಸಾಮಾಜಿಕ ನಿರ್ಣಯ ಮತ್ತು ದಿಟ್ಟತನಗಳ ಹೊರತಾಗಿಯೂ ಜ್ಯೋತಿ ಯಾವಾಗಲೂ ತಮ್ಮ ತಲೆಯನ್ನು ಎತ್ತರವಾಗಿಟ್ಟುಕೊಂಡಿದ್ದರು. ಅವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ತಮ್ಮ ಸಮುದಾಯದಲ್ಲಿ ಪ್ರೀತಿಯ ವ್ಯಕ್ತಿಯಾದರು. ತೃಪ್ತಿಕರ ಜೀವನವನ್ನು ನಡೆಸುವ ಅವರ ದೃಢ ನಿರ್ಧಾರವು 2011ರಲ್ಲಿ ಅವರ 18ನೇ ಹುಟ್ಟುಹಬ್ಬದಂದು ಗಿನ್ನೆಸ್ ವಿಶ್ವ ದಾಖಲೆಯಿಂದ ಅಧಿಕೃತವಾಗಿ ಗುರುತಿಸಲ್ಪಟ್ಟಾಗ ವಿಶ್ವದ ಗಮನವನ್ನು ಸೆಳೆಯಿತು. ಈ ಮನ್ನಣೆಯು ಅವರನ್ನು ಪ್ರಸಿದ್ಧಿಯನ್ನಾಗಿಸಿದ್ದು ಮಾತ್ರವಲ್ಲದೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುವ ವೇದಿಕೆಯನ್ನು ನೀಡಿತು. ಜ್ಯೋತಿಯ ಸಕಾರಾತ್ಮಕತೆ ಮತ್ತು ಜೀವನದ ಬಗೆಗಿನ ಉತ್ಸಾಹವು ಅವರು ಮಾಡುವ ಪ್ರತಿಯೊಂದರಲ್ಲೂ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅವರು ಜನಪ್ರಿಯ ಟಿವಿ ಸರಣಿ ಅಮೆರಿಕನ್ ಹಾರರ್ ಸ್ಟೋರಿ ಫ್ರೀಕ್ ಶೋನಲ್ಲಿ ನಟಿಸುವ ಮೂಲಕ ನಟನೆಗೆ ಕಾಲಿಟ್ಟಿದ್ದಾರೆ. ಅಂಗವಿಕಲರ ಬಗ್ಗೆ ಜಾಗೃತಿ ಮೂಡಿಸಲು ಅವರು ತನ್ನ ಖ್ಯಾತಿಯನ್ನು ಬಳಸಿಕೊಂಡಿದ್ದು, ಅವರು ಕೂಡ ಯಶಸ್ವಿ, ಪರಿಪೂರ್ಣ ಜೀವನವನ್ನು ನಡೆಸಬಹುದು ಎಂಬುದನ್ನು ತೋರಿಸಿದ್ದಾರೆ. ದೈಹಿಕ ಸ್ಥಾನಮಾನ ಅಥವಾ ಯಾವುದೇ ಅಂಗವೈಕಲ್ಯವು ಒಬ್ಬರ ಮೌಲ್ಯ ಅಥವಾ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ ಎಂಬುದು ಅವರ ಅತ್ಯಂತ ಶಕ್ತಿಶಾಲಿ ಸಂದೇಶಗಳಲ್ಲಿ ಒಂದಾಗಿದೆ. ನಮ್ಮ ಮನೋಭಾವ, ನಮ್ಮ ಕನಸುಗಳು ಮತ್ತು ನಮ್ಮ ಕ್ರಿಯೆಗಳು ನಮ್ಮನ್ನು ನಿಜವಾಗಿಯೂ ವ್ಯಾಖ್ಯಾನಿಸುತ್ತವೆ. ಜ್ಯೋತಿ ಒಮ್ಮೆ, ನನ್ನ ಗಾತ್ರವು ನನ್ನ ಕನಸುಗಳನ್ನು ಬದುಕುವುದನ್ನು ತಡೆಯಲು ನಾನು ಬಿಡುವುದಿಲ್ಲ, ನಾನು ಇತರರಂತೆ ಜೀವನವನ್ನು ನಡೆಸುತ್ತೇನೆ. ಮತ್ತು ಪ್ರತಿಯೊಬ್ಬರೂ ತಮ್ಮ ದೈಹಿಕ ಸ್ಥಿತಿಯನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ವ್ಯಕ್ತಿಯು ವಿಶೇಷ ಎಂದು ಅರಿತುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದರು. ಅವರು ಧೈರ್ಯ ಮತ್ತು ಆಶಾವಾದವು ಅವರ ಜಾಗತಿಕ ಮೆಚ್ಚುಗೆಯನ್ನು ಗಳಿಸಿದೆ. ಜ್ಯೋತಿ ಅಮ್ಗೆ ನಮ್ಮ ಅನನ್ಯತೆಯನ್ನು ಸ್ವೀಕರಿಸಲು, ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಲು ಮತ್ತು ಸಾಮಾಜಿಕ ಅಥವಾ ಸ್ವಯಂ ಹೇರಿಕೆಯ ಅಡೆತಡೆಗಳನ್ನು ಮುರಿಯಲು ನಮಗೆ ನೆನಪಿಸುತ್ತಾರೆ. ಹಾಗಾದರೆ ಜ್ಯೋತಿ ಅಮ್ಗೆ ಅವರ ಕಥೆಯಿಂದ ನಾವು ಏನು ಕಲಿಯಬಹುದು? ಇದು ಸರಳವಾದರೂ ಆಳವಾದದ್ದು. ಪ್ರಕೃತಿಯಿಂದ ಅಥವಾ ಸಮಾಜದಿಂದ ಹೇರಲ್ಪಟ್ಟ ಮಿತಿಗಳು ನಿಮ್ಮ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಲು ಎಂದಿಗೂ ಬಿಡಬೇಡಿ. ನಿಮ್ಮ ಹಾದಿಯಲ್ಲಿ ಯಾವುದೇ ಸವಾಲುಗಳು ಬಂದರೂ ನೀವು ಶ್ರೇಷ್ಠತೆಯನ್ನು ಸಾಧಿಸಲು ಸಮರ್ಥರಾಗಿದ್ದೀರಿ. ಚಾಲೆಂಜ್ ಟು ಚಾಂಪಿಯನ್ನ ಈ ಸಂಚಿಕೆಗೆ ಟ್ಯೂನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಅವರ ಕಥೆಯು ನಿಮಗೆ ಸ್ಫೂರ್ತಿ ನೀಡಿದರೆ, ಈ ಪ್ರಸಂಗವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಆಕೆಯ ಪ್ರಬಲ ಸಂದೇಶವನ್ನು ದೂರದವರೆಗೂ ಹರಡೋಣ. ಮುಂದಿನ ಬಾರಿ ತನಕ ನಾನು ನಿಮ್ಮ ನಿಶಾಂತ್. ಪ್ರತಿ ಸವಾಲನ್ನು ಅವಕಾಶವಾಗಿ ಮತ್ತು ಪ್ರತಿ ಹಿನ್ನಡೆಯನ್ನು ಪುನರಾಗಮನವಾಗಿ ಪರಿವರ್ತಿಸಲು ನಿಮಗೆ ನೆನಪಿಸುತ್ತದೆ.